ನೋಡಿ, ಇದು ಯಾವುದೇ ಹಳ್ಳಿ ಪ್ರದೇಶ ಅಲ್ಲ, ಇದು ಬೆಂಗಳೂರು ಸಿಟಿ. ಈ ಸಿಟಿಯಲ್ಲಿ ಈ ಓರಿಗಳನ್ನ ತಂದುಬಿಟ್ಟು ಅದಕ್ಕೆ ಅಲಂಕಾರ ಮಾಡಿ ಯಾವ ಥರ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. ಈ ಸಂಜೆ ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ. ತುಂಬಾ ನೋಡಿ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆ ಒಂದು ಓರಿಗಳಿಗೆ. ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಹುಡುಗರೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಡ್ಯಾನ್ಸ್ ಮಾಡೋದ್ರ ಮೂಲಕ. ನನಗಂತೂ ತುಂಬ ಖುಷಿ ಆಯಿತು. ಹಸುಗಳಿಗೆ ನೋಡಿ ಎಷ್ಟೊಂದು ಅಲಂಕಾರ ಮಾಡಿದ್ದಾರೆ. ನಾನೇ ಅವತ್ತೋ ಚಿಕ್ಕ ಹುಡುಗ ಇದ್ದಾಗ ನೋಡಿದ್ದೆ ನಮ್ಮ ಊರಲ್ಲಿ. ಇವಾಗ ಅದು ನಶಿಸಿ ಹೋಗ್ಬಿಟ್ಟಿದೆ ನಮ್ಮೂರಲ್ಲಿ. ಯಾವುದೇ ಥರ ಮಾಡ್ತಿಲ್ಲ ಈ ಥರ. ನೋಡಿ ಎಷ್ಟೊಂದು ಚೆನ್ನಾಗಿ ಅನಿಸ್ತಿದೆ ಅಂತಂದರೆ ತುಂಬಾ ಖುಷಿ ಆಯಿತು. ಎಷ್ಟೋ ವರ್ಷಗಳ ಹಿಂದೆ ನಾನು ನೋಡಿದ್ದೆ ಈ ಥರ. ನೋಡಿ ಈಗ ಬೆಂಕಿ ಹಾಕಿ ಆ ಓರಿಗಳನ್ನ ಆರಿಸ್ತಾರೆ, ಬಟ್ ನಾನು ಮಿಸ್ ಮಾಡ್ಕೊಂಡೆ ಅದನ್ನ. ಇಲ್ಲಿ ಆಂಜನೇಯನ ದೇವಸ್ಥಾನ ಹೊಸದಾಗಿದೆ, ಅಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿತ್ತು. ಇಲ್ಲಿ ಪ್ರಸಾದ ಕೊಡ್ತಾರೆ ಆಂಜನೇಯನ ದೇವಸ್ಥಾನದ ಮುಂದೆ. ಹಾಗೆ ನೋಡಿ ಇಲ್ಲಿ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂತಂದರೆ ಈ ಓರಿಗಳು, ಅವಕ್ಕೆ ಮಾಡಿದಂಥ ಅಲಂಕಾರ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಹೊಸ್ದಾಗಿ ನೋಡ್ತಾರಲ್ಲ ಅದಕ್ಕೆ. ಹಾಗೆ ನೋಡಿ ಇದೇ ಆಂಜನೇಯನ ದೇವಸ್ಥಾನ, ಹೊಸ ದೇವಸ್ಥಾನ ಇದು. ದಿನ ಇಲ್ಲಿ ಪ್ರಸಾದನೂ ಕೂಡ ಸಿಗುತ್ತೆ 21 ದಿನ. ಹಾಗೆ ಸ್ಪೆಷಲ್ಲಾಗಿ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಮಾಡಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ತಿಂದುಬಿಟ್ಟೆ, 2-3 ಸಾರಿ ಇಸ್ಕೊಂಬಿಟ್ಟೆ. ಅವ್ರು ಹಾಕೋರು ಅಲ್ಲಿ ಕೊಡೋರು ನನ್ನ ಮುಖ ನೋಡೋರು. ತುಂಬಾ ಕಾಮಿಡಿ ಇತ್ತು, ಆದರೆ ಚೆನ್ನಾಗಿತ್ತು. ಅದಕ್ಕೆ 3-4 ಸರಿ ತಿಂದುಬಿಟ್ಟೆ. ಈ ಒಂದು ಸಂಕ್ರಾಂತಿ ಹೀಗೆ ನಾನು ಸೆಲೆಬ್ರೇಟ್ ಮಾಡಿದೆ. ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.